ಈಗ ತಾನೇ ಲೋಕಸಭಾ ಸಮರ ಮುಗಿದಿದ್ದು ರಾಜ್ಯದಲ್ಲಿ ಉಪಚುನಾವಣೆಗಳ ಕಾವು ರಂಗೇರುತ್ತಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಲೋಕಸಭಾ ಸದಸ್ಯರಾದ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಶಿಗ್ಗಾವಿಯಲ್ಲಿ ಈಗ ಉಪಚುನಾವಣೆಯ ಕಾವು ದಿನೇ ದಿನೇ ಜೋರಾಗುತ್ತಿದೆ. ಇನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು, ಇದರ ಮುಂದುವರಿದ ಭಾಗವಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಸಮಾಜ ಸೇವೆಯ ಮೂಲಕ ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿರುವ ಬಿಜೆಪಿ ಪಕ್ಷದ ಮುಖಂಡರಾಗಿರುವ ಶಶಿಧರ್ ಎಲಿಗಾರ್ ಅವರೊಂದಿಗೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಟಿಕೆಟ್ಗಾಗಿ ಪ್ರಯತ್ನ ಹಾಗೂ ಸಂಘಟನೆ ಹಾಗೂ ಇನ್ನಿತರೆ ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ಒಂದ್ ರೀತಿ ಶಿಗ್ಗಾಂವ್ ಕ್ಷೇತ್ರದ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಶಶಿಧರ್ ಎಲಿಗಾರ್ ಸಿಕ್ಕಿದ್ದಾರೆ. ವಿಶೇಷವಾಗಿ ಈಗ ಒಂದ್ ರೀತಿ ಉಪಚುನಾವಣೆಯ ರಂಗನ ಒಂದ್ ರೀತಿ ಕಾವು ಜಾಸ್ತಿ ಆಗಿದೆ. ವಿಶೇಷವಾಗಿ ಅವರು ಸಹ ಒಂದ್ ರೀತಿ ಅಭ್ಯರ್ಥಿ ಆಗ್ಬೇಕು, ಬಿಜೆಪಿ ಪಕ್ಷದಿಂದ ಬಿಜೆಪಿ ಟಿಕೆಟ್ ಕೊಡ್ಬೇಕು ಅಂತ ಅವ್ರ ಅಭಿಮಾನಿಗಳು ಒತ್ತಾಸೆ ಮಾಡ್ತಾ ಇದ್ದಾರೆ. ಸ್ವತಃ ಶಶಿಧರ್ ಎಲಿಗಾರ್ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಉಪಚುನಾವಣೆ ಮತ್ತೆ ಬಂದಿದೆ. ಬಯಸದೆ ಬಂದ ಭಾಗ್ಯ. ಕಳೆದ ಬಾರಿ ಸಹ ಸ್ಪರ್ಧೆ ಮಾಡಿದ್ರಿ, ಸೋತಿದ್ರಿ. ಈಗ ಮತ್ತೆ ಇದು ತಾವು ಸಹ ನಿಲ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಮಾನಿಗಳ ಒತ್ತಾಸೆ ಆಗಿದೆ. ಇಲ್ಲ, ನಾನು ಬಿಜೆಪಿದವರು ನನಗೆ ಮಾಡಿದ ಕೆಲಸಗಳನ್ನ, ನಾವು ಮಾಡಿದ ಸೇವೆಗಳನ್ನ ಗುರುತಿಸಿ ನಂಗೆ ಟಿಕೆಟ್ ಕೊಡ್ತಾರ ಅಂತೇಳಿ ಅಂತ ಒಂದು ಆಶೆ ಇದೆ. ಟಿಕೆಟ್ ಕೊಟ್ರಂತಂದ್ರೆ ಖಂಡಿತವಾಗಿ ನಾನು ನಿಂತು ಜಯಬೇದಿಂದ ಆರಿಸಿ ಬರ್ತೇನೆ ಅಂತೇಳಿ ಹೇಳಕ್ ಇಚ್ಛೆ ಪಡ್ತೇನೆ. ಈಗ ಕಳೆದ ಬಾರಿ ಒಂದ್ ರೀತಿ ಜೆಡಿಎಸ್ ಇಂದ 18,000ಕ್ಕೂ ಹೆಚ್ಚು ಓಟ್ಗಳು ತಗೊಂಡಿದ್ರಿ. ವಿಶೇಷವಾಗಿ ಲೋಕಸಮರದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರಿ, ಓಟ್ಗಳನ್ನ ಕೊಡ್ಸಿದ್ದೀರಾ. ಏನಾದ್ರು ಮಾತೇನಾದ್ರು ಕೊಟ್ಟಿದ್ದೀರಾ ಈ ಬಾರಿ ನಿಮ್ಗೆ ಟಿಕೆಟ್ ಅಂತ ಹೇಳ್ಬಿಟ್ಟು? ಇಲ್ಲ, ಆ ರೀತಿ ಮಾಡ್ಕೊಂಡು ನಾನೇನು ಪಕ್ಷಕ್ಕೆ ಸೇರಿಲ್ಲ. ಯಾಕಂದ್ರೆ ನಾನು ಮಾಡಿದ ಕೆಲಸಗಳು ಇರ್ತಾವ, ಮತ್ತೆ ನಾನು ಬಿಜೆಪಿ ಪಕ್ಷದ ಒಟ್ಟಿಗೆ ಸೇರ್ಕೊಂಡು ಬಿಜೆಪಿ ಪಕ್ಷವನ್ನ ಗೆಲ್ಲಿಸ್ಬೇಕಂತ ಹೇಳಿ ಅಂದ್ರೆ ಮುಂದುವರ್ಕೊಂಡು ಹೋಗಿದ್ದೆ. ಯಾಕಂದ್ರೆ ನಾನು ಬೆಳೆದು ಬಂದಿದ್ದ ರೀತಿ ನನಗೆ ಯಾರೂ ರಾಜಕೀಯದಲ್ಲಿ ಗಾಡ್ ಫಾದರ್ ಇಲ್ಲ. ನನಗೇನ್ ತಿಳಿತೈತಿ ಅದನ್ನ ಮಾಡ್ತಾ ಇದ್ದೇನೆ. ಕೊರೋನಾ ಸಮಯದಲ್ಲಿ ನನಗೂ ಕೊರೋನಾ ಆಗಿ ನಾನು ಪುನರ್ಜನ್ಮ ಬಂದ ಮೇಲೆ ನಾನು ಒಂದು ಸೇವೆ ಮಾಡ್ಬೇಕಂತೇಳಿ ನನ್ನ ಮನಸ್ಸಿಚ್ಛೆಯಿಂದ ಎಲ್ಲ ಸೇವೆ ಮಾಡಿದ್ದೆ. ಅದನ್ನ ನೋಡ್ಕೊಂಡು ಜನರು ಎಲ್ಲರೂ ನನಗೆ ಕಳೆದ ಸಲ ಎಲೆಕ್ಷನ್ ನಿಲ್ರಿ ಅಂತೇಳಿ ಹೇಳಿದ್ರು. ನನಗೆ ಟಿಕೆಟ್ ಸಿಗ್ಲಿಲ್ಲ ಕಾಂಗ್ರೆಸ್ ನಿಂದ. ಅವಾಗ ಜೆಡಿಎಸ್ ನಿಂದ ನಾನು ನಿಂತ್ಕೊಂಡಿದ್ದೆ. ಜನರು ಬಹಳ ಬೆಂಬಲ ಕೊಟ್ರು. ಅದಾದ್ಮೇಲೂ ಸಹಿತನು ಜನರು ಇವತ್ತಿನವರೆಗೂ ನನಗೆ ಫೋನ್ ಮಾಡ್ತಾ ಇರ್ತವೆ. ಮಕ್ಕಳು ಎಲ್ಲಿ ಹೋದ್ರು ನನಗೆ ಗುರುತಿಸ್ತಾರೆ. ಆಶಾ ಕಾರ್ಯಕರ್ತರು ಎಲ್ಲರೂ ನನ್ನನ್ನು ಗುರುತಿಸಿ, ಸರ್ ಈ ಸಲ ಆದ್ರೂ ನೀವು ಉಪಚುನಾವಣೆಗೆ ನಿಲ್ರಿ, ನಾವು ಹಗಲು ರಾತ್ರಿ ಆದ್ರೂ ನಿಂತು ನಿಮ್ಮನ್ನು ಗೆಲ್ಲಿಸ್ಕೊಡ್ತೇವೆ, ಹೋದ್ಸಲ ನಮ್ಗೆ ಗೆಲ್ಸಕ್ ಆಗ್ಲಿಲ್ಲ ಅಂತೇಳಿ ಬಹಳ ಪ್ರೀತಿಯಿಂದ ಹೇಳ್ತಾರೆ. ಅವೆಲ್ಲ ನೋಡಿದಂದ್ರೆ ನನಗೆ ಬಿಜೆಪಿ ಟಿಕೆಟ್ ಸಿಕ್ತಂದ್ರೆ 100ಕ್ಕೆ 100 ನಾನು ಆರಿಸಿ ಬರ್ತೇನೆ ಅಂತೇಳಿ ಹೇಳಕ್ ಇಚ್ಛೆ. ಶಶಿಧರ್ ಎಲಿಗಾರ್ ಅಂದ್ರೆ ಒಂದ್ ರೀತಿ ನೇರ ನಿಷ್ಠುರ ವ್ಯಕ್ತಿ, ವಿಶೇಷವಾಗಿ ಸಾಕಷ್ಟು ಸೂಕ್ಷ್ಮತೆ ವ್ಯಕ್ತಿ, ಸಮಾಜ ಪರ ವ್ಯಕ್ತಿ. ಇಂತಹ ಸಂದರ್ಭದಲ್ಲಿ ಶಿಗ್ಗಾಂವ್ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಿಮ್ಮದೇ ಆದ ಏನೇನ್ ಕನಸುಗಳು ಕಟ್ಕೊಂಡಿದ್ದೀರಿ ಸರ್? ನಾನು ಹೋದ್ಸಲನೂ ಹೇಳಿದೆ, ನಂದು ಶಿಗ್ಗಾಂವ್ ಸವಣೂರು ತಾಲೂಕಿನಲ್ಲಿ ಮೊದ್ಲೇ ಸರ್ಕಾರಿ ಶಾಲೆಗಳು ಉನ್ನತೀಕರಣ ಆಗ್ಬೇಕು, ಅಲ್ಲಿ ಮಕ್ಕಳು ಚೆನ್ನಾಗಿ ಬೆಳಿಬೇಕು. ಅದು ಒಟ್ಟಿಗೆ ನಮ್ದು ಹೈವೇ ಕತ್ಕೊಂಡಿದೆ ಊರು, ಅದು ಇಂಡಸ್ಟ್ರಿ ಕಾರಿಡಾರ್ ಮಾಡಿದ್ವಿ ಅಂತ ಹೇಳಿ ಅಂತಂದ್ರೆ ಬೇಕಾದಷ್ಟು ಇಂಡಸ್ಟ್ರಿಗಳನ್ನ ನಾವು ತರಬಹುದು. ಇಂಡಸ್ಟ್ರಿಗಳನ್ನ ತಗೊಂಡ್ ಬಂದ್ರಂತಂದ್ರೆ ಜನಕ್ಕೆ ಒಳ್ಳೆ ಉದ್ಯೋಗ ಸಿಕ್ತಂದ್ರೆ ನಮ್ದು ಶಿಗ್ಗಾಂವನ್ನ ಬೊಮ್ಮಾಯಿ ಬೇಕಾದಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದು ಒಟ್ಟಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ, ಅಂದ್ರೆ ಈಗ ಕುಮಾರಸ್ವಾಮಿ ಅವರು ಕೈಗಾರಿಕಾ ಮಂತ್ರಿಗಳಾದ್ಮೇಲೆ ಸೆಂಟ್ರಲ್ ಗವರ್ಮೆಂಟ್ ನಿಂದ ಒಳ್ಳೆ ಸ್ಕೀಮ್ ಅನ್ನು ತೆಗೆದುಕೊಂಡು ಬಂದು ಹೆಚ್ಚಿನ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟು ಇಂಡಸ್ಟ್ರಿಯಲಿಸ್ಟ್ ಅನ್ನು ಸಹಿತ ಇಲ್ಲಿ ಹೈವೇ ಕಡೆ ಸುತ್ತಮುತ್ತಲು ಕರೆದು ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿ ಮಾಡಿಸಿಕೊಂಡು ನಮ್ಮ ಶಿಗ್ಗಾಂವ್ ಸವಣೂರು ಸಹಿತ ಇಲ್ಲಿ ಜನರು ಸಹಿತ ಹುಬ್ಬಳ್ಳಿ ಧಾರವಾಡದಲ್ಲಿ ಹೇಗೆ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದಾರೆ, ಅದು ಕೇವಲ ಕೃಷಿ ಒಂದ್ರ ಮೇಲೆ ನಂಬಿಕೆ ಅಲ್ಲ, ಉಳಿದ ಉದ್ಯೋಗವನ್ನ ಅವ್ರ ಕೈಗಾರಿಕೆ ಉದ್ಯೋಗದಲ್ಲಿ ಅವರು ಮುಂದೆ ಬಂದು ಎಲ್ಲರೂ ಬೆಳಗಾವಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮುಂದೆ ಹೆಂಗ್ ಬರ್ತಾರೆ ಹಂಗ ನಮ್ ಶಿಗ್ಗಾಂವ್ ಸವಣೂರು ಜನ ಬರ್ಬೇಕಂತ ಆಸೆ ಇಟ್ಕೊಂಡು ನಾ ಕೆಲಸ ಮಾಡ್ತೇನೆ. ಶಿಗ್ಗಾಂವ್ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಜ್ಯಾದ್ಯಂತ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಇದ್ದೇ ಇದೆ ಸರ್. ಶಿಗ್ಗಾಂವ್ ಕ್ಷೇತ್ರದಲ್ಲಿ ಅದು ಜಾಸ್ತಿ ಇದೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲಾ ಪಕ್ಷದ ನಡುವೆ ಒಂದು ಮಾತಿದೆ. ನೀವು ಸಹ ಹತ್ರದಿಂದ ನೋಡಿದ್ರೆ ಈ ಪರಿಸ್ಥಿತಿಯನ್ನ, ಈ ಅನುಭವದ ಬಗ್ಗೆ ಸರ್ ಈಗ ಜನ ಅಂತಾರೆ, ನಾನು ಹೊಸ ಎಲೆಕ್ಷನ್ ನಾನು ಮಾಡೇನಲ್ವೇ, ನನ್ನ ಅನುಭವ ಅಂತದೇನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ. ಯಾಕಂದ್ರೆ ನಾನು ಎಲೆಕ್ಷನ್ ನಿಂತು ಮಾಡಿದ್ದೇನೆ. ಆದ್ರೆ ನಾನು ಒಳ್ಳೆ ಪಕ್ಷ ಸೇರಿದಾಗ ಅಂತ ಹೇಳಿ ಅಂತಂದ್ರೆ ನನಗೆ ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಂಗಿಲ್ಲ. ಪಕ್ಷ ಕೆಲಸ ಮಾಡಿದವ್ರನ್ನ ಗುರುತಿಸಿಕೊಂಡು ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಒಂದು ನಾನು ಕಂಡುಕೊಂಡಿದ್ದೇನೆ. ಅದು ಅದೇ ರೀತಿ ಮಾಡ್ತದ ಅಂತ ಹೇಳಿ ಅಷ್ಟು ನನಗೇನು ಅನ್ಸಿಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಐತಿ ಇಲ್ಲಿ ಅಂತ ಹೇಳಿ. ಈಗ ಒಂದ್ ರೀತಿ ಬೊಮ್ಮಾಯಿ ಅವ್ರ ಜೊತೆ ಹೋಗಿ ಬಿಜೆಪಿಗೆ ಅಮಿತ್ ಶಾ ಅವರ ಒಂದು ಸಮ್ಮುಖದಲ್ಲಿ ಸೇರ್ಪಡೆ ಆದ್ರಿ. ವಿಶೇಷವಾಗಿ ಏನ್ ಅನ್ಸ್ತದೆ ಸರ್, ಬಿಜೆಪಿ ಪಕ್ಷಕ್ಕೆ ಹೋಗಿದ್ದೀರಾ, ಯಾವ ರೀತಿ ಮನೋಸ್ಥಿತಿ ಇದೆ ಸರ್? ನೀವು ನೋಡಿದ್ರೆ ಜಾತ್ಯತೀತ ಮನೋಸ್ಥಿತಿ.
ಬಿಜೆಪಿ ಒಳಗೆ ಹಂಗ ನಿತಿನ್ ಗಡ್ಕರಿ ಅವರು ಇದಾರೆ, ಅವರು ಜಾತ್ಯತೀತ ಇದಾರೆ, ಎಲ್ಲರೂ ಜಾತ್ಯತೀತ ಇದಾರೆ. ಬಿಜೆಪಿ ಅಂತ ಅನ್ಕೊಳ್ಳಿ ಏನಂತಂದ್ರೆ ಎಲ್ಲರೂ ಹಿಂದೂ ಪರವಾಗಿ ಅಂತ ಹೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ. ನನಗೆ ಬಹಳಷ್ಟು ದೊಡ್ಡ ದೊಡ್ಡ ಲೀಡರ್ಸ್ ಗೊತ್ತೈತಿ, ಅವ್ರು ಇವನ್ನ ಮುಸ್ಲಿಮ್ಸ್ ಆದ್ರೆ ಅವ್ರಿಗೆ ವೋಟ್ ಹಾಕ್ತಾರೆ. ಈಗ ಯಾವ ಪಕ್ಷದಲ್ಲಿ ಇದ್ರೇನು ನಮ್ಗೆ ನಾವು ಸ್ವಚ್ಛವಾಗಿದ್ವಿ ಅಂತಂದ್ರೆ ಅದಕ್ಕೇನು ಅನ್ಸಂಗಿಲ್ಲ. ನಾವು ಮೊದ್ಲಿಂದ ಜಾತ್ಯತೀತವಾಗಿನೇ ಇದ್ದೇವೆ. ನಮ್ ಕಡೆ ಇವತ್ತಾದ್ರೂ ನೂರಾರು ಜನ ಕೆಲಸದವ್ರು ಬರ್ತಾರೆ, ನಾವು ಯಾವ್ದು ಜಾತಿ ನೋಡಂಗಿಲ್ಲ. ಅದೇ ರೀತಿಯನ್ನ ಬೆಳೆದೇವಿ, ಅದೇ ರೀತಿನ 25 ವರ್ಷ ನಾವು ಮಾಡ್ಕೊಂಡು ಬಂದಿದ್ದ. ನಾನು ಬಿಜೆಪಿ ಒಳಗಿದ್ರು ಸಹಿತ ಆ ಜಾತ್ಯತೀತ ಅಂತೇಳಿ ಅದ್ ಯಾವ್ದು ಶಬ್ದ ಬರಂಗಿಲ್ಲ. ಎಲ್ಲ ಜನರು ನಮ್ಮವರೇ ಅಂತೇಳಿ ನಾನು ಕೆಲಸ ಮಾಡ್ತೇನೆ. ಬಿಜೆಪಿ ಪಕ್ಷಕ್ಕೂ ಅವ್ರ ಏನಾರು ಮುಂಬರ್ತಕ್ಕಂಥ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಬೇಕು ಅಂತ ಹೇಳ್ಬಿಟ್ಟು ಏನೋ ಬೇಡಿಕೆ ಇಟ್ಟಿದ್ರು. ಅಂತದ್ ಯಾವ್ದು ಬೇಡಿಕೆ ಇಟ್ಟಿದ್ವಿ. ಯಾಕಂದ್ರೆ ಬಿಜೆಪಿ ಪಕ್ಷ ಎಂತೆಂತವ್ರನ್ನು ಕೆಲಸ ಮಾಡಿದಾಗ ಅಂತೇಳಿ ಅಂತಂದ್ರೆ ಕಾರ್ಯಕರ್ತರನ್ನು ಹಿಡ್ಕೊಂಡು ಅವ್ರನ್ನ ಗುರುತಿಸ್ಕೊಡ್ತಾರೆ. ಅದೇ ರೀತಿ ನಾನು ಮಾಡಿದ ಸೇವೆಗಳು ಇಲ್ಲಿ ಜನರ ಅಭಿಪ್ರಾಯ ಇತ್ತಂದ್ರೆ ನನಗೆ ಟಿಕೆಟ್ ಕೊಡ್ತಾರ ಅಂತೇಳಿ ಅದ ಒಂದೇ ಕಾರಣದಿಂದ ನಾನು ಹೋಗಿದ್ದೇನೆ. ಅದನ್ನ ಗುರುತಿಸ್ಕೊಟ್ರೆ ಅಂತಂದ್ರೆ 100% ನನಗೆ ಟಿಕೆಟ್ ಸಿಗ್ತೈತಿ ಅಂತ. ಇಡೀ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಬಿಜೆಪಿ. ಸಾಕಷ್ಟು ಒಂದ್ ರೀತಿ ಒಂದ್ ಕಡೆ ವಿಶ್ವ ಮೆಚ್ಚಿದ ಒಂದ್ ರೀತಿ ನಾಯಕತ್ವ ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ಪಕ್ಷ. ಕಳೆದ ಬಾರಿ ಒಂದ್ ರೀತಿ ಪ್ರಥಮವಾಗಿ ವಿಶೇಷವಾಗಿ ಈ ಕಡೆ ಭಾಗದ ನೇತೃತ್ವ ವಹಿಸ್ಕೊಂಡ್ರಿ. ಮೋದಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡ್ಬೇಕು, ಜೋಶಿ ಅವ್ರನ್ನ ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಮೋದಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡಿದಿರಾ, ಜೋಶಿ ಅವ್ರನ್ನ ಗೆಲ್ಸಿ ಮತ್ತೆ ಮಂತ್ರಿ ಮಾಡಿದಿರಾ. ಶಿಗ್ಗಾಂವ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಜೋಶಿ ಅವರಿಂದ ಏನೇನ್ ನಿರೀಕ್ಷೆ ಮಾಡಿದೀರಾ ಕೆಲಸಗಳನ್ನ? ಕಳೆದ ಸಲ ನಾವು ನೋಡಿದಾಗ ಅಂದ್ರೆ ಜೋಶಿ ಅವ್ರು ನಮ್ ಶಿಗ್ಗಾಂವ್ ಸವಣೂರಕ್ಕೆ ಹೆಚ್ಚಿಗೆ ಬಂದಿಲ್ಲ. ಅದು ಈಗ ಮೊನ್ನೆ ಪ್ರತಿ ಸಲ ನಾವು ಹೇಳಿದಾರೆ, ಈ ಸಲ ಅಂತೂ ನಮ್ಮ ಬೊಮ್ಮಾಯಿ ಸಾಹೇಬರು ಹಾವೇರಿಗೆ ಹೋದ್ರ. ಈಗ ಬಂದು ಮೊದ್ಲೇ ಭೇಟಿ ಈ ಸಲ ಜೋಶಿ ಅವ್ರು ಮೊನ್ನೆ ಬಂದು ಯಾವ ಊರಿಗೆ ಹೋಗಿಲ್ಲ, ಶಿಗ್ಗಾಂವ್ ಬಂದು ಭೇಟಿ ಕೊಟ್ರು. ಅಂದ್ರೆ ಅವರಿಂದ ನಾವು ಬಹಳಷ್ಟು ನಿರೀಕ್ಷೆ ಮಾಡಿದ್ದೀವಿ. ಅವರು ಕೊಟ್ಟ ಆಶ್ವಾಸನೆಗಳನ್ನು ಎಲ್ಲವನ್ನು ಈಡೇರಿಸ್ತಾರೆ ಅಂತ ಹೇಳಿ. ಪ್ರತಿಯೊಂದು ಊರಿಗೂ ಬರ್ತಾರೆ, ಏನ್ ಪ್ರಾಬ್ಲಮ್ ಐತೆ ಅದ್ ನೋಡ್ಕೊಳ್ತಾರೆ, ಜನ ಸ್ಪಂದನೆ ಮಾಡ್ತಾರೆ. ಇಲ್ಲಿನೂ ಸಹ ಅವ್ರು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಉದ್ಯೋಗ ಕೊಡಿಸಿಕೊಡ್ಲಿಕ್ಕೆ ಅಂತಂದು ಸಹಾಯ ಮಾಡ್ತಾರೆ. ಅದು ಬೆಳವಣಿಗೆ ಅಂತೂ ಮಾಡ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳಕ್ ಇಚ್ಛೆಪಡ್ತೀನಿ. ಈಗ ಜೋಶಿ ಅವರೇ ಒಂದು ಮಾತು ಕೊಟ್ಟಿದ್ದಾರಂತೆ, ವಿಶೇಷವಾಗಿ ಒಂದ್ ರೀತಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಏನಾರು ಕ್ಯಾಂಡಿಡೇಟ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತು ಕೊಟ್ಟಿದ್ರಂತೆ. ವಿಶೇಷವಾಗಿ ಶಿಗ್ಗಾವಲ್ಲಿ ಈಗ 2ನೇ ಹಂತದ ನೀವೇ ಸರ್ ನಾಯಕರು. ಬಸವರಾಜ ಬೊಮ್ಮಾಯಿ ಅವರಂತೂ ಲೋಕಸಭಾ ಅಭ್ಯರ್ಥಿಯಾಗಿ ಹೊರಟೋದ್ರು, ಒಂದ್ ರೀತಿ ಗೆದ್ರು. ಆನಂತರ ಅವ್ರ ಮಗ ಬಿಟ್ರೆ ಪ್ರಮುಖವಾಗಿ ಬಿಜೆಪಿಲಿ ನೀವೇ ಲೀಡ್ರು. ವಿಶೇಷವಾಗಿ ಏನಾರು ಅವ್ರ ಮಗನ್ಗೆ ಟಿಕೆಟ್ ಏನಾದ್ರು ಸಿಗ್ಲಿಲ್ಲ ನಿಮ್ಗೆ ಇದ್ ಮಾಡೋದಾದ್ರೆ ನಿಜವಾಗೂ ಎಲ್ಲಾ ಬಿಜೆಪಿ ಏನಾದ್ರು ಸಿಗ್ಲಿಲ್ಲ ನಿಮ್ಗೆ ಇದ್ ಮಾಡೋದಾದ್ರೆ ನಿಜವಾಗೂ ಎಲ್ಲಾ ಬಿಜೆಪಿ ಕಾರ್ಯಕರ್ತರಿಗೆ ಏನ್ ಹೇಳಿಕ್ ಬಯಸ್ತೀವಿ? ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಕ್ಷದಲ್ಲಿ ಯಾವತ್ತಿದ್ರು ಇದ್ದಾರೆ, ಬಿಜೆಪಿ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಅವರು ಯಾರೇ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರು ಅವ್ರನ್ನ ಆರಿಸಿ ತಗೊಂಡ್ ಬರ್ರಿ ಅಂತ ಹೇಳಿ ನಾನು ಎಲ್ಲ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ ಹೇಳಕ್ ಬರ್ತೇನೆ. ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಶಿಗ್ಗಾಂವ್ ಸವಣೂರು ಬಹಳ ಅಂದ್ರೆ ಬಹಳ ಗಟ್ಟಿಯಾಗಿ ನಿಲ್ತೈತಿ. ಯಾಕಂದ್ರೆ 4 ಚುನಾವಣೆಯಾಗಿ ನಾವು ನೋಡಾಕತ್ತೇವೆ. ಮೊನ್ನೆ ನಾನು JDS ನಿಂದ ನಿಂತಾಗ ಸಹಿತ ನೋಡಿದ್ವಿ. ಎಂತ ನಮ್ಮ ಗೊತ್ತಿದ್ದವರಿದ್ರು ಅಂತಂದ್ರೆ ಬಿಜೆಪಿ ಪಕ್ಷವನ್ನ ಬಿಟ್ಟು ಅವ್ರೇನ್ ಮಾಡಿದ್ದಿಲ್ಲ. ಈ ಸಲನು ಮುಂದುವರಿಸಿಕೊಂಡು ಅದೇ ನಾನು ಅವ್ರಿಗೆ ಸಲಹೆ ಕೊಡ್ತೇನೆ, ಯಾರಿಗೆ ಟಿಕೆಟ್ ಕೊಟ್ರು ಬಿಜೆಪಿಗೆ ಪಕ್ಷಕ್ಕೆ ಮಾಡ್ರಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ನೇರ ಎದುರಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷನೇ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಒಳಜಗಳಗಳಿದ್ದಾವೆ. ಯಾವ ರೀತಿ ನೀವು ಎನ್ಕೇಶ್ ಮಾಡ್ಕೋತೀರಾ? ಸಾಕಷ್ಟು ಒಂದ್ ರೀತಿ ಒಡೆದ ಮನೆ 3 ಬಾಗಿಲಾಗಿದೆ ಸರ್. ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಒಂದ್ ಕಡೆ ಖಾದ್ರಿ ಅವ್ರದ್ದು ಹೆಸರು ಬರ್ತಾ ಇದೆ, ಒಂದ್ ಕಡೆ ಇನ್ನೊಬ್ರು ಪಠಾಣ್ ಅವ್ರದ್ದು, ಒಂದ್ ಕಡೆ ರಜತ್ ಉಳ್ಳಗಡ್ಡಿ ಮಠದ್ದು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಿಜೆಪಿ ನೀವು ಸಂಘಟಿತವಾಗಿ ಏನ್ ಕೆಲಸ ಮಾಡ್ತೀರಾ? ಅಲ್ರಿ, ನನಗೆ ಈ ಪೊಲಿಟಿಕ್ಸ್ ಒಳಗಿಂದ ಅವ್ರ ಕಡೆಯಿಂದ ಯಾವ ರೀತಿ ಉಪಯೋಗ ತಗೋತೀನಿ ಅಂತ ಹೇಳಿ ನಂಗೆ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ನಾನು ಅಂತವ್ ಮಾಡೇ ಇಲ್ಲ. ನಾನು ನೇರವಾಗಿ ಏನಿದ್ರು ಹೇಳಕ್ ಇಚ್ಛೆ ಪಡ್ತೇನೆ. ಅವ್ರು ಯಾರಿಗೆ ಟಿಕೆಟ್ ಕೊಡ್ಲಿದೆ ಕಾಂಗ್ರೆಸ್ನವರು? ಈ ಬಿಜೆಪಿ ಒಂದ್ ವೇಳೆ ನನಗೆ ಟಿಕೆಟ್ ಕೊಟ್ರಂತ ನಾನು ಜನರ ಕಡೆ ಹೋಗಿ ನಾನು ಮೊದ್ಲು ಮಾಡಿದ ಕೆಲಸಗಳು ಇಂಥವಿದಾವ, ಮುಂದೆ ನಾನು ಮಾಡೋ ಕೆಲಸಗಳು ಈ ರೀತಿ ಇದಾವ, ಅದಕ್ಕೆ ನೀವು ಆರಿಸಿ ತಂದು ಕೊಟ್ರಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ತೀನಿ. ಒಳ್ಳೇದ್ ಮಾಡೋದು ಮಾತ್ರ 100%. ನನ್ನ ಕೆಲಸಗಳಿದಾವ, ರಿಸಾರ್ಟ್ ಇದಾವ, ಅದನ್ನ ಬಿಟ್ಟುಕೊಂಡು ನಾನು ಮಾಡೋದು ಕೆಲಸಗಳು ಈ ರೀತಿ ಅಂತ ಜನರಿಗೆ ತಿಳಿಸಿ ಹೇಳ್ತೇನೆ. ಆ ರೀತಿ ನೇರವಾಗಿ ಹೋಗಿ ಕೇಳ್ತೇನೆ ಹೊರತು ಅವ್ರು ಏನ್ ಮಾಡಿರ್ತಾರೆ ಇನ್ನೊಬ್ಬರು ಎನ್ಕೇಶ್ಮೆಂಟ್ ಮಾಡ್ಕೊಡಕ್ ನನ್ನ ಕಡೆಯಿಂದ ಅಂತೂ ಆಗಂಗಿಲ್ಲ. ಜನರು ಮಾತ್ರ ಅವರೇ ಎನ್ಕೇಶ್ ಮಾಡ್ತಾರೆ, ಯಾರು ಒಳ್ಳೆಯವರು ಅಂತ ನೋಡಿ ಓಟ್ ಹಾಕ್ತಾರೆ ಅಂತ ಜನರ ಮೇಲೆ ಬಿಟ್ಟಿದ್ದಾರೆ. ಈಗ ಒಟ್ಟಾರೆ ಏನಪ್ಪಾ ಅಂದ್ರೆ ನೀವು ಉಪಚುನಾವಣೆಯಲ್ಲಿ ನೀವು ಸಹ ಒಬ್ಬ ಟಿಕೆಟ್ ಆಕಾಂಕ್ಷಿ. ಹೌದು, ನಾನು ಟಿಕೆಟ್ ಆಕಾಂಕ್ಷಿ ಇದೆ. ಜನರ ಸೇವೆ ಮಾಡ್ಬೇಕಂತ ಐತಿ. ಹೋದ್ಸಲ ಎಲೆಕ್ಷನ್ ನಿಂತಿದ್ವಿ ಐತಿ. ಇದೊಂದ್ಸಲ ಅವಕಾಶ ಕೊಟ್ರಿ ಅಂತಂದ್ರೆ ಡೆಫಿನೆಟ್ಲಿ ಸೇವೆ ಮಾಡಕ ನನಗೊಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಂಗ ಆಗ್ತೈತಿ. ನಿವೇದನೆ ಕೊಟ್ಟಿದ್ದೀರಾ? ಮನವಿ ಕೊಟ್ಟಿದ್ದೀರಾ? ನಿಮ್ಮ
ಹೈಕಮಾಂಡ್ಗೆ? ಇಲ್ಲ ನಾನು ಹೈಕಮಾಂಡ್ ಅಂದ್ರೆ ಯಾರು ಇಲ್ಲ. ಈ ಬಸವ ಬೊಮ್ಮಾಯಿ ಸಾಹೇಬರು, ಜೋಶಿ ಸಾಹೇಬರು ಇಬ್ಬರನ್ನೇ ಹೈಕಮಾಂಡ್. ಇನ್ನ ಏನು ಈ ಬಗ್ಗೆ ಮಾತಾಡಿಲ್ಲ? ಇಲ್ಲ, ಏನ್ ಮಾತಾಡಿಲ್ಲ. ಮುಂದಿನ ವಾರ ಮಾತಾಡ್ತೇನೆ. ಮಾತಾಡಿ ಮಂತ್ರಾಲಯದ ಮಾತುಗಳನ್ನು ಹೇಳ್ತೇನೆ. ಅವ್ರು ಒಂದ್ ವೇಳೆ ಒಪ್ಪಿಕೊಂಡು ಕೊಟ್ರು ಅಂತ ಹೇಳಿ ಅಂತಂದ್ರೆ ಇಲೆಕ್ಷನ್ ಮಾಡ್ತೇನೆ. ಇವಿಷ್ಟು ಒಟ್ಟಾರೆ ಶೆಕರೆ ಗೊತ್ತಾಯ್ತಲ್ಲ. ಏನು ಬಿಜೆಪಿ ಮುಖಂಡರು ಮತ್ತೆ ವಿಶೇಷವಾಗಿ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮೂಲಕ ತನ್ನದೇ ಆದ ಹೆಸರು ಮಾಡ್ಕೊಂಡಿರ್ತಕ್ಕಂಥ ಶ್ರೀ ಶಶಿಧರ್ ಎಲಿಗಾರ್ ಸಾಹೇಬ್ರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಶಿಗ್ಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.